if the sum of the first 8 terms of arithmetic progression is 136, they have given sum of first 8 terms, that means we have to write it as S8. SN ಫಾರ್ಮುಲಾ ಏನಿದೆ ಅಲ್ಲ ಅದನ್ನು ಅಪ್ಲೈ ಮಾಡಿ ಬರ್ಕೊಳ್ತೀವಿ. ಸೊ ಇಲ್ಲಿ S8 ಎಷ್ಟಿದೆ ನಮಗೆ 136. S8 is equals to 136. that means n will become 8. so we know SN ಫಾರ್ಮುಲಾ ಏನಿದೆ, SN is equals to n divided by 2 into 2a plus n minus 1 into d. This is the sum of first n terms formula. ಇಲ್ಲಿ Sn ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ, S8 that is 136 is equals to n is 8 divided by 2 into 2 ಹಾಗೆ ಬರ್ಕೊಳ್ತೀವಿ, a we don't know ಅದನ್ನು ಹಾಗೆ ಬರ್ಕೊಳ್ತೀವಿ, ಪ್ಲಸ್ n ಅಂತ ಹೇಳಿದ್ರೆ 8 minus 1 into d. ಸೊ ಇವಾಗ 136 ಈ ಡಿವೈಡೆಡ್ ಬೈ 2 ಏನಿದೆಯಲ್ಲ ಇದನ್ನ ಇಲ್ಲಿ ಬೇಕಿದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 1s 2 4s 8 ಆಗುತ್ತೆ. ಸೊ ಇಲ್ಲಿ ಇಂಟು 4 ಆಗುತ್ತೆ. ಸೊ ಈ 4 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 4 ಇಸ್ ಈಕ್ವಲ್ಸ್ ಟು 2a ಪ್ಲಸ್ 8 ಮೈನಸ್ 1 ಈಸ್ 7d. ಸೊ ಇವಾಗ 136ನ 4ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, ಸೊ 4ಇಂದ 1 ಡಿವೈಡ್ ಆಗಲ್ಲ, 13 ತೊಗೊಳ್ತೀವಿ, 4 3s 12. ಸೊ 13ನಲ್ಲಿ 12 ಹೋದರೆ ಎಷ್ಟಾಗುತ್ತೆ ನಮಗೆ 1 ಆ್ಯಂಡ್ 6ನ ಕೆಳಗೆ ಇಳಿಸ್ಕೊಂಡು ಅವಾಗ ಏನಾಗುತ್ತೆ 4 4s 16. So that is 34. So 136 divided by 4 is 34 is equals to 2a plus 7d, or we can write it as 2a plus 7d is equals to 34. Call this as equation number 1 because ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ equation 1 ಅಂತೇಳಿ ತೊಗೊಳ್ತೀವಿ. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, and that of first 15 terms is 465. ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಅಂತ ಹೇಳಿದ್ರೆ ಹೇಗೆ ತೊಗೊಳ್ತೀವಿ ನಾವು, S15 is equals to ಎಷ್ಟಿದೆ ನಮಗೆ 465. ಸೊ ಇಲ್ಲೂ ಕೂಡ SN ಫಾರ್ಮುಲಾನ ಅಪ್ಲೈ ಮಾಡ್ಕೋಣ, ಬೇಕಿದ್ರೆ ಇಲ್ಲಿ ಇನ್ನೊಂದ್ಸತಿ ಬರ್ಕೋಣ. SN is equals to n divided by 2 into 2a plus n minus 1 into d. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಿಯರ್ SN ಅಂತ ಹೇಳಿದ್ರೆ ಎಷ್ಟು 465 is equals to n ಅಂತ ಹೇಳಿದ್ರೆ 15. ಸೊ S15 ಅಂದರೆ n 15 ಆಗುತ್ತೆ, ಡಿವೈಡೆಡ್ ಬೈ 2 ಇಂಟು 2a ಹಾಗೆ ಪ್ಲಸ್ n ಮೈನಸ್ 1 ಅಂತ ಹೇಳಿದ್ರೆ 15 ಮೈನಸ್ 1 ಇಂಟು ಡಿ ವ್ಯಾಲ್ಯೂ ವಿ ಡೋಂಟ್ ನೋ, ಅದನ್ನು ಕೂಡ ಹಾಗೆ ಬರ್ಕೋಣ. ನೆಕ್ಸ್ಟ್ ಇಲ್ಲಿ ನೋಡಿ 15 ಡಿವೈಡೆಡ್ ಬೈ 2 ಡಿವಿಷನ್ ಆಗೋದಿಲ್ಲ ಅಲ್ವಾ, ಸೊ ಅದಕ್ಕೆ 2ನು ಈ ಕಡೆ ಶಿಫ್ಟ್ ಮಾಡ್ಕೋಣ, 15 ಈ ಕಡೆ ಶಿಫ್ಟ್ ಮಾಡ್ಕೋಣ, ಅವಾಗ ಏನಾಗುತ್ತೆ 465 ಇಂಟು 2 ಡಿವೈಡೆಡ್ ಬೈ 15. ಸೊ ಇಲ್ಲಿ ಡಿವೈಡೆಡ್ ಬೈ 2 ಇರೋದು ಇಂಟು ಆಗುತ್ತೆ, ಇಂಟು 15 ಇರೋದು ಡಿವೈಡೆಡ್ ಬೈ ಆಗುತ್ತೆ ಅಷ್ಟೇ. ಓಕೆ, ಇಸ್ ಈಕ್ವಲ್ಸ್ ಟು 2a ಪ್ಲಸ್ 15ಅಲ್ಲಿ 1 ಹೋದರೆ ಎಷ್ಟಾಗುತ್ತೆ 14d. ಇವಾಗ 15ಇಂದ ನಾವು 465ನ ಫಸ್ಟ್ ಡಿವಿಷನ್ ಮಾಡ್ಕೊಂಡ್ಬಿಡೋಣ, ಅವಾಗ ಏನಾಗುತ್ತೆ 465 ಡಿವೈಡೆಡ್ ಬೈ 15 ಅಂತ ಹೇಳಿದ್ರೆ, ಸೊ 15ಇಂದ 4 ಡಿವೈಡ್ ಆಗಲ್ಲ, 46 ತೊಗೊಳ್ತೀವಿ, 15 3s 45, ನಿಯರೆಸ್ಟ್ ವ್ಯಾಲ್ಯೂ 15 3s 45, 6ಅಲ್ಲಿ 4 ಹೋದರೆ 1, 4ಅಲ್ಲಿ 4 ಹೋದರೆ 0, ಅಗೇನ್ 5ನ ಕೆಳಗೆ ಇಳಿಸ್ಕೊಳ್ತೀವಿ, 15 ಆಗುತ್ತೆ, 15 1s 15, ದಟ್ ಈಸ್ 31 ಇಸ್ ದ ಆನ್ಸರ್. ಸೊ 31 ಇಲ್ಲಿ ಇಂಟು 2 ಇದೆ, ವಿಚ್ ಈಸ್ ಈಕ್ವಲ್ಸ್ ಟು 2a ಪ್ಲಸ್ 14d. ಇಲ್ಲಿ ನೋಡಿ 1 ಇಂಟು 2 ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 1s 2, 2 3s 6, 62 is equals to 2a plus 14d, or we can write it as 2a plus 14d is equals to 62. ಇಲ್ಲಿ 2ನ ಕಾಮನ್ ತೆಗೆಯೋದು ಬೇಡ, ಬಿಕಾಸ್ ಇಕ್ವೇಷನ್ 1 ಅಬ್ಸರ್ವ್ ಮಾಡಿ ಏನಿದೆ, ಇಲ್ಲಿ 2a ಪ್ಲಸ್ 7d is equals to 34. ಇಲ್ಲಿ 2a ಇದೆ ಅಲ್ವಾ ಫಸ್ಟ್ ಟರ್ಮು, ಸೊ ಇಲ್ಲೂ ಕೂಡ ಫಸ್ಟ್ ಟರ್ಮು 2a ಇದೆ. ಸೊ ಅವಾಗ ನಮಗೆ ಎರಡನ್ನೂ ಕ್ಯಾನ್ಸಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಇದನ್ನು ಹಾಗೆ ಇಟ್ಕೋಣ. ಸೊ ಹಾಗೆ ಇಟ್ಕೊಂಡು ಇದನ್ನು ಈಕ್ವೇಷನ್ ನಂಬರ್ 2 ಅಂತೇಳಿ ತೊಗೋಣ. ಇವಾಗ ಇವೆರಡೂ ಈಕ್ವೇಷನ್ ಏನಾಗುತ್ತೆ ನಮಗೆ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿದೆ. ಸೊ ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ಎರಡನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಹಿಯರ್ ಈಕ್ವೇಷನ್ 1 ಏನಿದೆ ನಮಗೆ 2a ಪ್ಲಸ್ 7d is equals to 34. 2a plus 7d is equals to 34 equation 1. Equation 2 ಏನಿದೆ 2a plus 14d is equals to 62. ಸೊ ಹಿಯರ್ ನಾವೇನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಈಕ್ವೇಷನ್ 2ದು ಸೈನ್ಸ್ ಚೇಂಜ್ ಆಗುತ್ತೆ. ಸೊ ಇದು ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೈನಸ್. ಸೊ ಇಲ್ಲೆಲ್ಲ ಪ್ಲಸ್ ಇರೋದ್ರಿಂದ ಎಲ್ಲದು ಮೈನಸ್ ಆಗುತ್ತೆ. ಇಲ್ಲಿ ನೋಡಿ 2a ಮೈನಸ್ 2a, ಸೊ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ 2a ಮೈನಸ್ 2a ಗೆಟ್ ಕ್ಯಾನ್ಸಲ್, 7d ಮೈನಸ್ 14d. ಸೊ ಹಿಯರ್ ಒಂದು ಪ್ಲಸ್ ಇದೆ ಪ್ಲಸ್ 7d, ಆ್ಯಂಡ್ ಇನ್ನೊಂದು ಮೈನಸ್ 14d ಇದೆ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 14 ಅಂದರೆ 7 ಹೋದರೆ ಎಷ್ಟು 7. ಹಿಯರ್ ಬಿಗ್ ನಂಬರ್ ಈಸ್ 14, ಮುಂದೆ 7 ಇದೆ, ಮೈನಸ್ ಡಿನ ಹಾಗೆ ಇಡ್ತೀವಿ, ದಟ್ ಈಸ್ ಮೈನಸ್ 7d. Similarly 62 34, so plus 32 minus 62, so again we have to subtract. So 62
ದಿಸ್ ಈಸ್ 34 ಓಕೆ. ಸೊ 62 ಅಲ್ಲಿ 34ನ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಸೊ ಇಲ್ಲಿ ಕ್ಯಾರಿ ತೊಗೋಣ 5 ಆಗುತ್ತೆ, ಇದು 12 ಆಗುತ್ತೆ. 12 ಅಲ್ಲಿ 4 ಹೋದರೆ 8, 5 ಅಲ್ಲಿ 3 ಹೋದರೆ ಎಷ್ಟು 2. ಹಿಯರ್ ಬಿಗ್ ನಂಬರ್ is 62, ಮುಂದೆ ಸೈನ್ ಇದೆ ಮೈನಸ್, ಸೊ ಮೈನಸ್ 28. ಸೊ ಇಲ್ಲಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ನಮಗೆ ಬೇಕಿರೋದು ಓನ್ಲಿ ಡಿ. ಸೊ ಡಿ ಇಸ್ ಈಕ್ವಲ್ಸ್ ಟು 28. ಇಲ್ಲಿ 7 ಇಂಟು ಡಿ ಇರುತ್ತೆ. ಸೊ ಈ 7 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 7. ಸೊ 7 1 ಜಾ 7 4 ಜಾ 28. ಸೊ ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು ನಮಗೆ 4. ವಾಟ್ ವಿ ಹ್ಯಾವ್ ಟು ಫೈಂಡ್, ನಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ದೇ ಹ್ಯಾವ್ ಟೋಲ್ಡ್ ದಟ್ ದೆನ್ ಫೈಂಡ್ ದ ಸಮ್ ಆಫ್ ಫಸ್ಟ್ 25 ಟರ್ಮ್ಸ್. ಸೊ ಸಮ್ ಆಫ್ ಫಸ್ಟ್ 25 ಟರ್ಮ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ ಆ್ಯಂಡ್ ಎನ್ ದಟ್ ಈಸ್ 25 ಗೊತ್ತಿದೆ. ಸೊ ಎ ಆ್ಯಂಡ್ ಡಿ ವ್ಯಾಲ್ಯೂ ಬೇಕು. ಸೊ ಇವಾಗ ಡಿ ಸಿಕ್ಕಿದೆ, ಏನ ಫೈಂಡ್ ಔಟ್ ಮಾಡ್ಕೊಳ್ಳೋಣ by using equation 1 or equation 2. I will use equation 1. Equation 1 in there 2a plus 7d is equals to 34. So equation 1 implies 2a plus 7d is equals to 34. So ಇಲ್ಲಿ 2a ಹಾಗೆ ಬರ್ಕೋಣ ಪ್ಲಸ್ 7d ಅಂತ ಹೇಳಿದ್ರೆ 4 that is into 4 is equals to 34. So 2a plus 7 4s are 28 is equals to 34. ಸೊ 2a ಹಾಗೆ ಇಟ್ಕೊಳ್ಳೋಣ 34, ಈ ಪ್ಲಸ್ 28 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 28. ಸೊ 34 ಅಲ್ಲಿ 28ನ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 6 ಆಗುತ್ತೆ. ಸೊ ಇಲ್ಲಿ ನಮಗೆ ಎ ಎಷ್ಟು ಬೇಕಿರೋದ್ರಿಂದ 2ನ ಶಿಫ್ಟ್ ಮಾಡ್ಕೊಂಡು ಆಗುತ್ತೆ ಡಿವೈಡೆಡ್ ಬೈ 2. ಸೊ 2 1s 2 3s. ಸೊ ಎ ಇಸ್ ಈಕ್ವಲ್ಸ್ ಟು ನಮಗೆ ಎಷ್ಟು ಬರುತ್ತೆ 3. ಸೊ ಫಸ್ಟ್ ಟರ್ಮ್ ಆಫ್ ದ ಎ ಪಿ ಈಸ್ 3 ಆ್ಯಂಡ್ ಡಿ ಈಸ್ ಇಲ್ಲಿ ಬೇಕಿರೋ ಬರ್ಕೋಣ ಎ ಇಸ್ ಈಕ್ವಲ್ಸ್ ಟು 3 ಆ್ಯಂಡ್ ಡಿ ಈಸ್ ಈಕ್ವಲ್ಸ್ ಟು ಹೌ ಮಚ್, ಡಿ ಈಸ್ 4. D is equals to 4. Now we have to find the sum of first ಎಷ್ಟು ಟರ್ಮ್ಸ್ 25 ಟರ್ಮ್ಸ್ we have to find. ಸೊ ಅದಕ್ಕೆ ಬರ್ಕೋಣ ಸೊ ಇಲ್ಲಿ ಏನಾಗುತ್ತೆ ಎಸ್ 25 is equals to ಕ್ವಶನ್ ಮಾರ್ಕ್. ಸೊ ಇಲ್ಲಿ ಎನ್ ಏನಾಗುತ್ತೆ ಎಸ್ 25 ಅಂತ ಹೇಳಿದ್ರೆ 25 ಆಗುತ್ತೆ ಬೈ ಯೂಸಿಂಗ್ ಎಸ್ ಎನ್ ಫಾರ್ಮುಲಾ. ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಎಸ್ ಎನ್ ಅಂತ ಹೇಳಿದ್ರೆ 25 ಇಸ್ ಈಕ್ವಲ್ಸ್ ಟು ಅಗೇನ್ ಎನ್ ಬೈ 2 ಅಂತ ಹೇಳಿದ್ರೆ 25 ಬೈ 2 ಇಂಟು 2 ಇಂಟು ಎ ಅಂತ ಹೇಳಿದ್ರೆ ಎಷ್ಟು 3 ಪ್ಲಸ್ ಎನ್ ಅಂತ ಹೇಳಿದ್ರೆ 25 ಮೈನಸ್ 1 ಇಂಟು ಡಿ ಈಸ್ 4 ಬ್ರ್ಯಾಕೆಟ್ ಕ್ಲೋಸ್. ಸೊ ಇವಾಗ ಸಿಂಪ್ಲಿಫೈ ಮಾಡ್ತೋಣ. ಫಸ್ಟ್ ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡೋಣ. ಸೊ 25 ಡಿವೈಡೆಡ್ ಬೈ 2 ಇಲ್ಲಿ ಬಿಕಾಸ್ 25 2 ಇಂದ ಡಿವೈಡ್ ಆಗಲ್ಲ ಹಾಗೆ ಇಟ್ಕೊಳ್ಳೋಣ. ಸೊ 2 3s 6 ಪ್ಲಸ್ 25 ಮೈನಸ್ 1 25 ಅಲ್ಲಿ 1 ಅಂದರೆ ಎಷ್ಟು 24 ಇಂಟು 4. ಸೊ ಅಗೇನ್ 25 ಡಿವೈಡೆಡ್ ಬೈ 2 ಇಂಟು 6 ಪ್ಲಸ್ 24 ಇಂಟು 4 ಮಲ್ಟಿಪ್ಲೈ ಮಾಡಿಕೊಂಡ್ರೆ 4 4s 16 6 1 ಕ್ಯಾರಿ 4 2s 8 8 ಪ್ಲಸ್ 1 is 9 96 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 25 ಡಿವೈಡೆಡ್ ಬೈ 2. ಸೊ 96 ಪ್ಲಸ್ 6 ಅಂತ ಹೇಳಿದರೆ 102. ಸೊ ಈ 102ನ 2 ಇಂದ ಡಿವೈಡ್ ಮಾಡೋದು ಅಂತ ಹೇಳಿದರೆ 2 1s 2 5s 10 2 1s 2 ದಟ್ ಈಸ್ 25 ವಿಚ್ ಈಸ್ ಈಕ್ವಲ್ಸ್ ಟು 25 ಇಂಟು 51. ಸೊ ಅಗೇನ್ ಇಲ್ಲಿ ಸೈಡ್ ವರ್ಕಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 25 ಇಂಟು 51 ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 1 5s 5 1 2s 2 ಪ್ಲಸ್ 5 5s 25ಗೆ 5 ಟು ಕ್ಯಾರಿ 5 2s 10 10 ಪ್ಲಸ್ 2 ಈಸ್ 12. ಸೊ ಇಲ್ಲಿ ಎಷ್ಟಾಗುತ್ತೆ 5 2 ಪ್ಲಸ್ 5 is 7 2 1 ದಟ್ ಈಸ್ 1275. ಸಮ್ ಆಫ್ ಫಸ್ಟ್ 25 ಟರ್ಮ್ ಈಸ್ 1275.